ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ವಿನೋದ್ ಬ್ಲಾಗ್ಸ್. ನೀವೆಲ್ಲರೂ ಆರಾಮದೀರಂತ ಭಾವಿಸ್ತೀನಿ ರೀ. ನಾನು ಕೂಡ ಆರಾಮದೀನಿ ನೋಡ್ರಿ. ನಿನ್ನೆನೆ ಊರಿಂದ ಇಲ್ಲಿ ಬಂದೆ, ಗಂಡನ ಮನೆಗೆ ಬಂದೆ. ಟೈಮ್ ಈಗ 11 o'clock ಆಗೈತೆ ನೋಡ್ರಿ. ಕೆಲಸ ಮಾಡೋಕ್ಕೆ ಮೂಡ ಇಲ್ಲ. ತವ್ರ ಮನೆಯಿಂದ ಬಂದು ಹುಳೆಯಿಂದ ನನಗೆ ಕೆಲಸ ಮಾಡೋಕ್ಕೆ ಮನ್ಸ ಬರಂಗಿಲ್ಲ. ಕುಂತು ಬಿಡ್ತೀನಿ. ಸೊ ಅದಕ್ಕೆ ಬ್ಲಾಗರ ಮಾಡಿದ್ರೆ ಅದು ಒಂದಿಷ್ಟು ಮಾತಾಡಿದ್ರೆ ಆಯ್ತು ಅಂತ ಹೇಳಿ ವಿಡಿಯೋ ಆನ್ ಮಾಡಿ ನೋಡ್ರಿ. ಇದು ಒಂಥರ ಏನದು ಕ್ಯಾಮ್ರಾ ಆನ್ ಮಾಡೋಣ ಏನಾಗುತ್ತೆ ಅಂದರೆ ಸ್ಕೂಲ್ ಡೇಸ್ ಒಳಗೆ ಟೀಚರ್ಸ್ ಏನಾರ ಆನ್ಸರ್ ಕೇಳಿದ್ರೆ ಹೇಳಕ್ಕೆ ಬರಂಗಿಲ್ಲಲ್ರಿ. ಹಂಗೆ ಆಗ್ಬಿಡ್ತೈತಿ. ಏನು ಮಾತಾಡ್ಬೇಕು ನೆಕ್ಸ್ಟ್ ನಂಗೆ ಆಗ್ಬಿಡ್ತೈತಿ. ನನಗಂತೂ ನಾ ಕಲಿಯಾಕತ್ತೀನಿ ರೀ. ಏನು ಹೆಂಗೆ ಮಾತಾಡ್ತಾರ ಬ್ಲಾಗರ್ಸ್ ಮಾತಾಡ್ತಿರ್ತಾರಲ್ರಿ, ಪಟ 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 ಅಂತೇಳಿ. ನಮಗಂತೂ ಹಂಗೆ ಬರಂಗಿಲ್ಲ. ಯೋಚನೆ ಮಾಡಿ ಈಗ ನೆಕ್ಸ್ಟ್ ಏನು ಹೇಳಬೇಕು ಅನ್ನೋದು ಮೊದಲು ಯೋಚನೆ ಮಾಡ್ತೀನಿ ರೀ. ಆಮೇಲೆ ವಿಡಿಯೋ ಆನ್ ಮಾಡ್ತೀನಿ ನಾನು. ನನಗೆ ಕೆಲಸ ಮಾಡೋಕೆ ಬೇಸರ ಆಗೈತಿ. ಬಿಸಿಲು ಕೂಡ ಹೊರಗೆ ಭಾಳ ಐತಿ. ಬಟ್ಟೆ ತೊಳಿಬೇಕು ಈಗೇನು ಬಿಸಿಲಾಗ ಬಟ್ಟೆ ತೊಳ್ಯಾಕೆ ಮನಸ್ಸಿಲ್ಲ ನನಗೆ. ಸೊ ನಮ್ಮ ಅವರು ಹೋಗ್ಯಾರ. ಅಡುಗೆ ಮಾಡೋದು ಏನೂ ಇಲ್ಲ. ಸೊ ಅದಕ್ಕೆ ಬ್ಲಾಗ್ ಮಾಡಿದ್ರೆ ಆಯ್ತು ಅಂತ ಹೇಳಿ ವಿಡಿಯೋ ಆನ್ ಮಾಡೀನಿ ನೋಡ್ರಿ. ಎಲ್ಲ ಬ್ಲಾಗರ್ಸ್ಗೂ ಕೂಡ ಇದು ನಾನೇನೋ ಈಸಿ ಅಂದ್ಕೊಂಡಿದ್ದೆ. ಕಂಟೆಂಟ್ ಇಟ್ಕೊಂಡು ಬ್ಲಾಗ್ ಮಾಡೋದು ಭಾಳ ಈಸಿ ಟಾಸ್ಕ್ ಏನಲ್ಲ ಇದು. ಮತ್ತು ಯಾರು ನೀವು ವ್ಲಾಗರ್ಸ್ ಇರ್ತಿರಲ್ಲ, ಸ್ಟಡಿ ಮಾಡೋರು ವ್ಲಾಗ್ ಮಾಡ್ತಾರಲ್ಲ, ಅವರಂತೂ ಗ್ರೇಟ್ ರೀ. ಹೆಂಗೆ ಸ್ಟಡಿನೂ ಮಾಡ್ಕೊತ ವ್ಲಾಗ್ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್ ನೋಡ್ರಿ. ಅವ್ರು ಹೆಂಗೆ ಮಾಡ್ತಾರೋ ಏನೋ. ನಂದು ಓದೋದೈತಿ. ನಾನು ಓದೋದು ಇಟ್ಕೊಂಡೆ ವ್ಲಾಗ್ ಮಾಡಾಕತ್ತೀನಿ. ಇದ್ರೊಳಗೆ ತಲೆ ಹಾಕ್ಕೊಂಡ್ರೆ ಮಾತ್ರ ಓದೋದಾಗಂಗಿಲ್ಲ. ಒಂದು ಮಾತು ಹೇಳ್ತೀನಿ, ನೀವು ಯಾರು ಸ್ಟಡಿ ಮಾಡಾಕತ್ತೀರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಸಿಗೆ, ಅವ್ರು ಮಾತ್ರ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಿಂದ ದೂರ ಇರ್ರಿ. ತವ್ರ ಮನೆಯಿಂದ ಬಂದಿಂದ ಕೆಲಸ ಮಾಡೋಕೆ ಬೇಸರ ಆಗ್ಬಿಡ್ತೈತೆ ನೋಡ್ರಿ. ಬಟ್ಟೆ ಹಾಕಿದ್ದೆ, ಬಿಸಿಲಿಗೆ ಬಾಳೋತನ ಬಟ್ಟೆ ಬಿಟ್ರೆ ಕಲರ್ ಹೋಗುತ್ತಂತಾರ. ಸೊ ಬಟ್ಟೆ ತಗೊಂಬರಕ್ಕೆ ಬಂದೀನಿ. ನೀವೆಲ್ಲ ಈ ಹಾಲತ್ ನೋಡ್ರಿ, ಎಲ್ಲ ಭಾಳ ಆಗೈತಿ. ಸ್ವಚ್ಛ ಮಾಡ್ಬೇಕು ಈಗ. ಮನೆಯೆಲ್ಲ ಸ್ವಚ್ಛ ಮಾಡಿ ಹೊರಗೆ ಬಿಸಿಲಿದ್ದ ಕಾರಣ ಅಲ್ಲೇ ಬಾತ್ರೂಮ್ ಒಳಗೆ ಬಟ್ಟೆ ತೊಳ್ಯಾಕೆ ಬಂದೆ ನೋಡ್ರಿ. ಇಲ್ಲೇ ಸ್ವಲ್ಪ ಬಟ್ಟೆ ಭಾಳ ಇದ್ದು ಊರಿಗೆ ಹೋಗಿದ್ನಲ್ರಿ. ಸೊ ಬಟ್ಟೆ ತೊಳ್ಯಾಕೆ ಸ್ವಲ್ಪ ಬಟ್ಟೆ ತೊಳೆದಿಂದ ಆಮೇಲೆ ಮುಂದಿನ ಕೆಲಸ ಮಾಡಿದ್ರೆ ಆಯ್ತು ಅಂಥೇಳಿ ಮೊದಲು ಬಟ್ಟೆ ತೊಳ್ಯಾಕತ್ತೀನಿ ನೋಡ್ರಿ. ಎಲ್ಲ ಬಟ್ಟೆ ತೊಳೆದೆಲ್ಲ ಆಗಿಂದ ಸಂಜೆನೇ ಆಗಿಬಿಡ್ತ್ರಿ. ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಸ್ವಲ್ಪ ರೈಸಿಗೆ ಇಟ್ಟಿದ್ದೆ. ಸಾಂಬಾರು ಮಾಡಿಕೊಂಡೆ ನೋಡ್ರಿ. ರೈಸಿಗೆ ಇಟ್ಟಿನಿ ನೋಡ್ರಿ. ಒಮ್ಮಲ್ಗೆ ನೆಕ್ಸ್ಟ್ ಡೇ ನಾನು ಇಂಟರ್ವ್ಯೂ ಕೊಡ್ಬೇಕಂತೇಳಿ ಹೊಂಟಿದ್ದೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲಿಗೆ. ಸೊ ಬಸ್ ಒಳಗೆ ಹೊಂಟಿದ್ದೆ ನೋಡ್ರಿ. KVS ಸ್ಕೂಲಿಗೆ ಬಂದೆ ಇಂಟರ್ವ್ಯೂ ಕೊಡ್ಬೇಕಂತ ಹೇಳಿ. ಇವತ್ತು ಇಂಟರ್ವ್ಯೂ ಇತ್ತು ಇಲ್ಲಿ ನೋಡ್ರಿ. ಎಷ್ಟು ಸ್ಟ್ರೆಂತ್ ಐತೆ ನೋಡ್ರಿ, ಎಷ್ಟು ಜನ ಕಾಂಪಿಟೇಷನ್ ಐತೆ ನೋಡ್ರಿ. ಸುಮಾರು 90 ಜನ ಬಂದಿರ್ತಾರೆ ನೋಡ್ರಿ ಇಂಟರ್ವ್ಯೂಗೆ. ಇದು ನೋಡ್ರಿ ವೆರಿಫಿಕೇಷನ್ ನಡೆಯಾಕತ್ತೈತೆ ನೋಡ್ರಿ. ಸ್ಟಾರ್ಟಿಂಗ್ ಎಲ್ಲ ವೆರಿಫೈ ಮಾಡ್ತಾರೆ ಡಾಕ್ಯುಮೆಂಟ್ಸ್. ಕಾಂಟ್ರಾಕ್ಚುವಲ್ ಅಂದ್ರನ ಭಾಳ ಸ್ಟ್ರಿಕ್ಟಾಗಿ ಎಲ್ಲ ವೆರಿಫೈ ಮಾಡ್ತಾರೆ. ಒರಿಜಿನಲ್ ಮಾಸ್ ಕಾರ್ಡ್ ಇದ್ರನ ಅಲೌ ಮಾಡ್ತಾರೆ ರೀ ಅವರು. ಜೆರಾಕ್ಸ್ ಅಷ್ಟೇ ಇಟ್ಕೋತಾರೆ ನಮ್ಮ, ಬಟ್ ವೆರಿಫೈ ಮಾಡ್ತಾರೆ ಒರಿಜಿನಲ್ ಅದಾವ ಏನಿಲ್ಲ ಅಂಥೇಳಿ. ಎಲ್ಲ ಕರೆಕ್ಟಾಗಿ ಈವನ್ ಸೆಕೆಂಡ್ PUCನೂ ಮಾರ್ಕ್ಸ್ ಕೌಂಟ್ ಮಾಡಿ ಎಷ್ಟು ಪರ್ಸಂಟೇಜ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಎಲಿಜಿಬಲ್ ಐತೋ ಇಲ್ಲೋ ಅಂತ ನೋಡಿ ಚೆಕ್ ಮಾಡ್ತಾರೆ ನೋಡ್ರಿ. ಇವರಂತೂ ಹಾರಿಬಲ್, ಭಾರಿ ಸ್ಟ್ರಿಕ್ಟಾಗಿ. ಹಾಯ್ ಗಾಯ್ಸ್, ನಾನು KVS ಕೇಂದ್ರೀಯ ವಿದ್ಯಾಲಯ ಶಾಲೆಗೆ ಇಂಟರ್ವ್ಯೂ ಕೊಡಕ್ಕೆ ಹೋಗಿದ್ದೀನಿ ರೀ. ಚಲೋ ಎಕ್ಸ್ಪೀರಿಯನ್ಸ್ ಆಯಿತು. ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂಥೇಳಿ ನಾನು ವಿಡಿಯೋ ಶುರು ಮಾಡಿದೆ. ನಾನು ಕೊಟ್ಟಿದ್ದು ಮ್ಯಾಥಮೆಟಿಕ್ಸ್ ರೀ. TGT ಮ್ಯಾಥ್ಸ್ ನಾನು ಇಂಟರ್ವ್ಯೂ ಕೊಟ್ಟಿದ್ದು. ಚಲೋ ಆಯಿತು ಎಕ್ಸ್ಪೀರಿಯನ್ಸ್. ಸುಮಾರು ಅವ್ರು ನನಗೆ 9-10 ಕ್ವಶನ್ಸ್ಗಳನ್ನು ಕೇಳಿದ್ರು ರೀ. ಫಸ್ಟಿಗೆ ಬಂದಮೇಲೆ ಮೊದಲಿಗೆ ಅವರು ನಿಮ್ಮ ಇಂಟ್ರಡಕ್ಷನ್ ಕೊಡು ಅಂತ ಕೇಳಿದ್ರು ಫಸ್ಟು. ಆಮೇಲೆ ನೀವು ಎಲ್ಲಿ ವರ್ಕ್ ಮಾಡಿರಿ ಅಂತ ಕೇಳಿದರು. ನಾನು ವರ್ಕ್ ಮಾಡಿದ್ದು ಎಲ್ಲೇನೋದು ಹೇಳಿದೆ. ಮತ್ತು ಎಷ್ಟು ವರ್ಷ ಮಾಡಿರಿ ಅನ್ನೋದು ಕೇಳಿದರು. ಯಾ ಇಲಾಖೆ ಅಂತ ಕೇಳಿದ್ರು ರೀ ಅವರು. ನಾನು ಏನೇನು ಎಲ್ಲೆಲ್ಲಿ ಕೊಟ್ಟಿನಲ್ಲ ಅದನ್ನೆಲ್ಲ ಹೇಳಿದೆ ಅವ್ರ ಮುಂದೆ. ಆಮೇಲೆ ಮ್ಯಾಥ್ಸ್ ಕ್ವಶನ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗ ನನಗೆ ಪೈ ವ್ಯಾಲ್ಯೂ ಎಕ್ಸಾಕ್ಟ್ 22/7 ಯಾಕೆ ಬರುತ್ತಾ ಅಂತ ಕ್ವಶನ್ ಕೇಳಿದರು. ಆಮೇಲೆ ಅದರ ಹಿಸ್ಟ್ರಿ ಯಾಕೆ, ಅದರ
22/7 ಅವ್ರಿಗೇನೋ ಭಾಳ ಅದ್ರ ಬಗ್ಗೆ ಆಸಕ್ತಿ ಇತ್ತೋ ಒಲವು ಇತ್ತೋ ಗೊತ್ತಿಲ್ಲ. ಅದ್ರ ಹಿಸ್ಟ್ರಿ ಎಲ್ಲ ಕೇಳಿದ್ರು, ಯಾರು ಕಂಡು ಹಿಡಿದ್ರು, ಆರ್ಕಿಮಿಡೀಸ್ ಅವರೇ ಅದನ್ನು ಕಂಡು ಹಿಡ್ದಿದ್ದು ಗೊತ್ತಿತ್ತು. ಸೊ ಜಾಸ್ತಿ ಮ್ಯಾಥಮೆಟಿಕ್ಸ್ ರಿಲೇಟೆಡ್, ಹಿಸ್ಟ್ರಿ ರಿಲೇಟೆಡೇ ಅವರು ನನಗೆ ಕ್ವಶನ್ಗಳನ್ನು ಕೇಳಿದರು. ಆಮೇಲೆ ಸಿಲಿಂಡ್ರ್ ಬಗ್ಗೆ, ಟೋಟಲ್ ಸರ್ಫೇಸ್ ಏರಿಯಾ ಬಗ್ಗೆ ಅಲ್ಲೇ ಒಂದು ಪೇಪರ್ ಇತ್ತಲ್ರಿ, ಒಂದು ಪೇಪರ್ ಕೊಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಂತ ಹೇಳಿದ್ರಿ ಅವ್ರು ನನಗೆ. ಆಮೇಲೆ ಕೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಂತ ಹೇಳಿದರು, ಕೋನ್ ಏರಿಯಾ ಕೇಳಿದರು. ಆಮೇಲೆ ಪಾಲಿನಾಮಿಯಲ್ ಅಂದರೆ ಏನು, ಅದರ ಎಕ್ಸಾಂಪಲ್ ಕೊಡ್ರಿ. ಆಮೇಲೆ ಮಕ್ಕಳಿಗೆ ನೀವು ಯಾವ ಥರ ಪಾಲಿನಾಮಿಯಲ್ ಚಾಪ್ಟ್ರನ್ನ ನೀವು ಮಕ್ಕಳಿಗೆ ಯಾವ ಥರ ನೀವು ಹೇಳ್ಕೊಡ್ತೀರಿ ಅನ್ನೋದು ಉದಾಹರಣೆ ಸಮೇತ ಹೇಳ್ರಿ ಅಂತ ಹೇಳಿ ನನಗೆ ಕ್ವಶನ್ ಕೇಳಿದರು. ಆಮೇಲೆ ಮಕ್ಕಳಿಗೆ ಮ್ಯಾಥ್ಸ್ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡ್ತೀರಿ ನೀವು ಅನ್ನೋ ಒಂದು ಕ್ವಶನ್ ಕೇಳಿದರು. ಆಮೇಲೆ ಫಸ್ಟ್ PUCದು ಒಂದು ಕ್ವಶನ್ ಕೇಳಿದ್ರಿ, ಮ್ಯಾಥಮೆಟಿಕಲ್ ಇಂಡಕ್ಷನ್ ಬಗ್ಗೆ. ಅದು ಫಸ್ಟ್ PUC ಒಳಗೈತಿ. ನಾನೇನು ಅದನ್ನು ಓದಿರಲಿಲ್ಲ, ನನಗೇನು ಬರಲಿಲ್ಲ ರೀ ಅದು. ಐ ಆಮ್ ನಾಟ್ ರಿಕಾಲಿಂಗ್ ಸರ್ ದ್ಯಾಟ್ ಆನ್ಸರ್ ಅಂತ ನಾ ಹೇಳಿದೆ. ಆಮೇಲೆ ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು ರೀ. ಈಗ KVS ಇಂಟರ್ವ್ಯೂ ಆಲ್ರೆಡಿ ಮುಗ್ದೈತ್ರಿ. ಫೆಬ್ರವರಿ ಒಳಗನ ಇದು ಸ್ಟಾರ್ಟ್ ಆಗಿರ್ತೈತಿ. ಫೆಬ್ರವರಿ ಫಸ್ಟ್ ವೀಕಿಂದ ಹಿಡಿದು ಪೂರಾ 1 ಮಂತ್ ತನ ಇಂಟರ್ವ್ಯೂ ನಡೆಸ್ತಾರೆ. ಸಪೋಸ್ ಒಂದೊಂದು ಡಿಸ್ಟಿಕ್ ಒಳಗೆ 2 ಸ್ಕೂಲ್ ಇತ್ತಂದ್ರೆ ಒಂದು ಫೆಬ್ರವರಿ ಒಳಗೆ, ಒಂದು ಮಾರ್ಚ್ ಒಳಗೆ ನಡೆಸ್ತಾರೆ ನೋಡ್ರಿ. ನೀವು ಕೂಡ ಸರ್ಚ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಆದಷ್ಟು ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದೆಲ್ಲ ನಾನು ಶೇರ್ ಮಾಡೀನಿ, ಎಲ್ಲೆಲ್ಲಿ ಇಂಟರ್ವ್ಯೂ ಅದಾವ ಅನ್ನೋದು. ಇನ್ನು ಮಾರ್ಚ್ 20ಗೆ 11ಗೆ ಎಲ್ಲ ಅಲ್ಲಲ್ಲೇ ಇಂಟರ್ವ್ಯೂ ಅದಾವ ನೋಡ್ರಿ, ಡಿಸ್ಟಿಕ್ ವೈಸ್. ನೀವು ಕೂಡ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲ್ ನೀವು ಫಾಲೋ ಮಾಡಿದರೆ, ನಾನಂತೂ ಇನ್ಫಾರ್ಮೇಷನ್ ಕೊಟ್ಟೇ ಇರ್ತೀನಿ. ನನ್ನ ಚಾನಲ್ ನೀವು ಫಾಲೋ ಮಾಡಿದರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದವರು, BSc B.Ed, BA B.Ed, MSc B.Ed, MA B.Ed, ಆಮೇಲೆ PRT D.Ed ಮಾಡಿದವರು ಕೂಡ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ ಫಾಲೋ ಮಾಡಿದ್ರೆ ನಾ ಇಂಥವೆಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ನೋಡ್ರಿ. KVS ಯಾಕೆ ಪ್ರೆಫರ್ ಮಾಡಬೇಕು ಅಂತಂದರೆ, ಇದು CBSE ಸ್ಕೂಲ್ ಐತಲ್ರಿ. ಆಮೇಲೆ ಸ್ಯಾಲ್ರಿ ಕೂಡ ಚಲೋ ಐತಿ. ನಾವು ಹೊರಗಡೆ ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ನೋಡ್ರಿ, ಸ್ಯಾಲ್ರಿ ಹೇಳ್ತೀನಿ ನೋಡ್ರಿ, ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ನಮಗೆ ಭಾಳ ಎಕ್ಸ್ಪೀರಿಯನ್ಸ್ ಇದ್ರೆ 16,000 ಅವ್ರು ಕೊಡೋದಂದ್ರೆ ಭಾಳ ಆಯಿತು. MSc ದವ್ರಿಗೆ ಒಂದು 18,000 ಕೊಡೋದಂದ್ರೇ ಭಾಳ ಆಯಿತು. ಇಲ್ಲಿ KVS ಒಳಗೆ ಸ್ಯಾಲ್ರಿ PRTಗೆ ಐತಲ್ರಿ, ಪ್ರೈಮರಿ ಟೀಚರ್ಸಿಗೇನೆ 21,500 ಐತ್ರಿ. ಆಮೇಲೆ TGT ಅವರಿಗೆ 27,500 ಐತಿ. ಆಮೇಲೆ PGT ಅವರಿಗೆ 32,500 ಐತಿ ನೋಡ್ರಿ. ಚಲೋ ಸ್ಯಾಲ್ರಿ ಐತಿ. ಆಮೇಲೆ ಇಲ್ಲಿ ವರ್ಕ್ ಮಾಡಿದ್ರೆ ಒಂದು ಡಿಮ್ಯಾಂಡ್ ಇರುತ್ತೆ ರೀ. ನಮಗೆ ಪ್ರೈವೇಟ್ ಸ್ಕೂಲಿಗೆ ಹೋದರೂ ಕೂಡ ಸ್ಯಾಲ್ರಿ ನಾವು ಕೇಳ್ಬೋದು, ಚಲೋ ಸ್ಯಾಲ್ರಿ ಕೇಳ್ಬೋದು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಕೇಂದ್ರೀಯ ವಿದ್ಯಾಲಯ ಅಂತಂದು ಅವ್ರು ನಮಗೆ ಚಲೋ ಸ್ಯಾಲ್ರಿ ಕೊಡ್ತಾರೆ. ನಾವು ಕೂಡ ನಮಗೆ CBS ಇರೋದ್ರಿಂದ ನಾವು ಕೂಡ ಇಂಪ್ರೂವ್ ಆಗ್ತೇವೆ. ಆಮೇಲೆ ವರ್ಕ್ಲೋಡ್ ಭಾಳ ಇರುತ್ತೆ. ಯಾಕಂದ್ರೆ ಅಷ್ಟೇ ನಾವು ಕೆಲಸ ಮಾಡಿದ್ದಕ್ಕೂ ಕೂಡ ರೊಕ್ಕ ಅಷ್ಟೇ ಸಿಗುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ ನೋಡ್ರಿ. ನಾ ಹೇಳಿದ್ದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋಸ್ಗಳನ್ನು ಭಾಳ ಲೇಟ್ ಆಗಾಕತ್ತಾವ್ರಿ ಬರೋದು. ಯಾಕಂದ್ರೆ ನಾನು ಕೂಡ ಇಂಟರ್ವ್ಯೂಗೆ ಅಡ್ಡಾಡಕತ್ತೀನಿ, ಆ ಸ್ಕೂಲು ಈ ಸ್ಕೂಲು ಅಂತ ಹೇಳಿ. ಒಂದು ಸ್ಕೂಲ್ ಫಿಕ್ಸ್ ಆದಮೇಲೆ ನನಗೂ ಕೂಡ ಟೈಮ್ ಸಿಗುತ್ತೆ ಆಮೇಲೆ ಬ್ಲಾಗ್ಗಳನ್ನು ಮಾಡೋಕ್ಕೆ. ಆದಷ್ಟು ನಾನು ಕಂಟೆಂಟ್ ಥ್ರೂ ವ್ಲಾಗ್ಸ ಮಾಡಬೇಕು ಅನ್ನೋದು ನನ್ನ ಬಯಕೆ, ನನ್ನ ಇಷ್ಟ ಕೂಡ ಅದನ್ನೇ. ಹಿಂಗಾಗಿ ಲೇಟ್ ಆಗಕತ್ತಾವ ನೋಡ್ರಿ ಮಾಡೋದು. ಸೊ ಏನಾರ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ನಿಮ್ದು ಏನಾರ ಡೌಟ್ಸ್ ಇತ್ತಂದ್ರೆ ಆದಷ್ಟು ನಾನು ಹೇಳ್ತೀನಿ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಏನಾರ ನಂದು ತಪ್ಪಿದ್ರೂ ಕೂಡ ಕಮೆಂಟ್ ಒಳಗೆ ಹೇಳ್ರಿ, ಅದನ್ನು ನಾನು ತಿದ್ಕೋತೀನಿ. ಥ್ಯಾಂಕ್ ಯು ಗೈಸ್.